ಒಂದೆಡೆ ಆದರ ಈದರ ಅಂತ ಜನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಈ ನಡುವೆ ವಿಧಾನಸೌಧ ತೋರಿಸಿಯೂ ದುಡ್ಡು ಮಾಡೋಕೆ ಸರ್ಕಾರ ಬಿಗ್ ಪ್ಲಾನ್ ಮಾಡಿಬಿಟ್ಟಿದೆ. ಅರೆ, ವಿಧಾನಸೌಧವನ್ನ ಜನಕ್ಕೆ ತೋರಿಸೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಅಂತೀರಾ? ಗೌರ್ಮೆಂಟ್ ಏನು ಪ್ಲಾನ್ ಮಾಡಿದೆ ಗೊತ್ತಾ? ಇಲ್ಲಿದೆ ನೋಡಿ. ವಿಧಾನಸೌಧದ ಒಳಗೆ ನಿಮಗೂ ಇದೆ ಪ್ರವೇಶ, ಆದ್ರೆ ಅದಕ್ಕೂ ಇದೆ ಒಂದಷ್ಟು ಕಂಡೀಷನ್. ದುಡ್ಡು ಕೊಟ್ರೆ ನಿಮಗೆ ವಿಧಾನಸೌಧ ಟೂರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಕ್ತಿಸೌಧದಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ. ಯಾವತ್ತೂ ಮಾಡದ ಪುಸ್ತಕ ಮೇಳ ಮಾಡಿ ಯಶಸ್ವಿಯಾದ ನಂತರ ಇದೀಗ ಮತ್ತೊಂದು ಕಾರ್ಯಕ್ಕೆ ನಾಂದಿ ಹಾಡಿದೆ. ವಿಧಾನಸೌಧಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ಅನುಮತಿ ನೀಡಲು ನಿರ್ಧರಿಸಿರೋ ಸರ್ಕಾರ ಅದಕ್ಕೆ ಫೀಸ್ನು ಫಿಕ್ಸ್ ಮಾಡ್ತಿದೆ. ವಿಧಾನಸೌಧ ವೀಕ್ಷಣೆಗೆ ಗೈಡೆಡ್ ಟೂರ್ ವ್ಯವಸ್ಥೆ ಜಾರಿ ಮಾಡಿರೋ ರಾಜ್ಯ ಸರ್ಕಾರ ಇದೀಗ ಮಹತ್ವದ ಆದೇಶವನ್ನ ಹೊರಡಿಸಿದೆ. ವಿಧಾನಸೌಧವನ್ನ ಪ್ರವಾಸಿ ತಾಣವಾಗಿ ಮಾಡಲು ಪ್ರವಾಸೋದ್ಯಮ ಇಲಾಖೆಯಿಂದ ಗೈಡ್ ಟೂರ್ ಮಾಡಲು ಅವಕಾಶ ಕೋರಿಕೆ ಸಲ್ಲಿಸಲಾಗಿತ್ತು. ಪ್ರವಾಸೋದ್ಯಮ ಇಲಾಖೆಯ ಈ ಕೋರಿಕೆಯನ್ನ ಪುರಸ್ಕರಿಸಿರೋ ಸರ್ಕಾರ ಷರತ್ತುಬದ್ಧವಾಗಿ ಅನುಮತಿ ನೀಡಿದೆ. ಹಾಗಾದ್ರೆ ಆ ಷರತ್ತುಗಳೇನು? 30 ಜನರ ತಂಡದೊಂದಿಗೆ ವೀಕ್ಷಣೆಗೆ ಅವಕಾಶ, ಆನ್ಲೈನ್ ಮುಖಾಂತರ ಟಿಕೆಟ್ ಬುಕ್ ಮಾಡಬೇಕು, ಒಳಗೆ ಪ್ರವೇಶ ದರವನ್ನ ನೀಡಿ ಬರಬೇಕು, ಪೊಲೀಸ್ ನೀಡೋ ಭದ್ರತಾ ಸೂಚನೆ ಪಾಲಿಸಬೇಕು, ಅಧಿಕೃತ ದಾಖಲೆಯನ್ನು ನೀಡಿ ಪ್ರವೇಶ ಮಾಡಬೇಕು, ವಿಧಾನಸೌಧದ ಕಟ್ಟಡ ಆವರಣಕ್ಕೆ ಹಾನಿಯಾಗದಂತೆ ಸಹಕಾರ, ಹೀಗೆ ಕೆಲ ಷರತ್ತುಗಳನ್ನ ಹಾಕಿ ಇದೀಗ ಸರ್ಕಾರ ವಿಧಾನಸೌಧ ವೀಕ್ಷಣೆಗೆ ಪರ್ಮಿಷನ್ ಕೊಟ್ಟು ಫೀಸ್ ತೆಗೆದುಕೊಳ್ಳಲಿದೆ. ಸರ್ಕಾರದ ಈ ಆದೇಶವನ್ನ ಈಗಾಗಲೇ ವಿಪಕ್ಷ ಲೇವಡಿ ಮಾಡ್ತಿದ್ದು, ಗ್ಯಾರಂಟಿ ಹಣವನ್ನು ಕಲೆಕ್ಟ್ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಎಂದು ಟೀಕೆ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಇಷ್ಟು ದಿನ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಸೆಲ್ಫಿ ಹೊಡೆದುಕೊಳ್ಳುತ್ತಿದ್ದ ಜನ ಇದೀಗ ರಜೆ ದಿನಗಳಲ್ಲಿ ನೇರವಾಗಿ ಒಳಗೆ ಹೋಗಿ ವಿಧಾನಸೌಧ ಕಣ್ತುಂಬಿಕೊಳ್ಳಬಹುದು. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.